ಮಂದಹಾಸ ಟೀಮ್ನ ಡ್ಯಾನ್ಸ್ ನೋಡ್ತಾ ಸುಮ್ಮನೆ ಕುಳಿತಿದ್ದ ಸಾಧು ಕೋಕಿಲ ಮತ್ತು ಮಿತ್ರ ತಾವು ಸಹ ಅವರಿಗಿಂತ ಏನು ಕಮ್ಮಿ ಇಲ್ಲ ಅಂತ ಸ್ಟೇಜ್ಗೆ ಎಂಟ್ರಿ ಕೊಟ್ರು. ಕನ್ನಡ ಕಾಮಿಡಿ ಸ್ಟಾರ್ಗಳ ಆ ಸೂಪರ್ ಎಂಟ್ರಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಇಡೀ ಕರ್ನಾಟಕ ಅಲ್ಲ ಎಲ್ಲರನ್ನ ನಗಿಸಿದಂತಹ ಸಾಧು ಕೋಕಿಲ ಸರ್, ಮ್ಯೂಸಿಕ್ ಡೈರೆಕ್ಟರ್, ಹಾಸ್ಯ ನಟ, ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಮಾಡಿ ವೇದಿಕೆಗೆ. ಅವರು ಒಂಥರ ಇನ್ನೊಂದು ನೋಡಾನೆ. ಈ ಒಳ್ಳೊಳ್ಳೆ ಹುಡುಗಿರೋ ಸಂದರ್ಭದಲ್ಲಿ ಸಾಧು ಕೋಕಿಲಕ್ಕೂ ಈ ಕಪ್ಪಗಿರೋ ಮಿತ್ರನಿಗೆ ಏನು ಕೆಲಸ ಅಲ್ಲ. ಒಂದೆರಡು ನಿಮಿಷ ಮಾತಾಡ್ಬಿಟ್ಟು ಆಚೆ ಹೋಗ್ಬಿಡ್ತೀವಿ. ನಮ್ಮ ಮಂದಾಸ ನಿರ್ಮಾಪಕರು ಬಸವರೆಡ್ಡಿಯವರು ನನ್ನನ್ನು ನೋಡಲೇಬೇಕು ಅನ್ನೋ ಭಾಳ ಒಂದು ಹಠ ಹಿಡಿದುಬಿಟ್ಟಿದ್ರು. ಅಲ್ಲಿ ಫ್ಯಾಷನ್ ಶೋಗೆ ಯಾರೇ ಬರಲಿ, ಹೆಣ್ಮಕ್ಳು ಬರಲಿ, ಆದರೆ ನಿಮ್ಮನ್ನು ನಾನು ನೋಡಲೇಬೇಕು ಸರ್, ಆ ಥರ ಒಂದು ಲವ್ ನನ್ನ ಮೇಲೆ ಅವರಿಗೆ. ಅವರ ಸಿನಿಮಾ ನಾನು ಆಲ್ರೆಡಿ ನೋಡಿದ್ದೀನಿ, ಅದ್ಭುತವಾಗಿ ಮಾಡಿದ್ದಾರೆ. ಅದು ಕ್ಯಾಮರಾ ವರ್ಕ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಪ್ರೊಡ್ಯೂಸ್ ಮಾಡಿರೋಂಥ ಅವರ ಎಷ್ಟು ಸ್ಪೆಂಡ್ ಮಾಡಿರೋಂಥ ಇರ್ಬೋದು, ಹಾಡುಗಳು ಎಲ್ಲವೂ ಅದ್ಭುತವಾಗಿತ್ತು. ತುಂಬ ಖುಷಿಯಾಗಿ ನಾನು ಮಿತ್ರ ನನ್ನ ಸಿನಿಮಾ ತೋರಿಸಿದಾಗ ಫುಲ್ ಖುಷಿಯಾಗಿ ಸಿನಿಮಾ ನೋಡಿದ್ದು. ನನಗೆಲ್ಲವೂ ಇಷ್ಟ ಆಯಿತು. ಇಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಿಂದ ಮಧ್ಯದಲ್ಲಿ ನಾವು ನಿಂತ್ಕೊಂಡು ಇಲ್ಲಿ ಗಲೀಜು ಮಾಡೋದು ಬೇಡ. ನಾವೊಂದು ರ್ಯಾಂಪ್ ವಾಕ್ ಮಾಡ್ತೀನಿ. ಯಾವುದು ರ್ಯಾಂಪ್ ವಾಕ್? ರ್ಯಾಂಪ್ ವಾಕ್ ಫಸ್ಟ್ ಥಿಂಗ್ ಮಾಡು. ನಾವು ಒಟ್ಟಿಗೆ ಮಾಡೋಣ. ಸ್ವಲ್ಪ ಮ್ಯೂಸಿಕ್ ನಮಗೆ. ಸೂಪರ್ ಮಾಡೆಲ್ ಮಿತ್ರ, ಚಮ್ಮಕ್ ಚಲ್ಲೋ ಮಿತ್ರ, ಸಾಧು ಕೋಕಿಲ ಸೂಪರ್ ಮಾಡೆಲ್. ಇದೇ ಸಾಧು ಕೋಕಿಲ ಅಷ್ಟೇ. ಬರಲಿ ಮ್ಯೂಸಿಕ್. ಜೋಶ್ ಆದಮೇಲೆ ನಾನು ಶೂಟಿಂಗ್ ಮಾಡಿದ್ದಿದ್ದು 2ನೇ ಚಿತ್ರ. ತುಂಬ ಖುಷಿ ಆಯಿತು ನನಗೆ, ತುಂಬ ಖುಷಿ ಇತ್ತು. ಈ ಫಿಲಮ್ ಬಗ್ಗೆ ತುಂಬ ಪ್ರೀತಿ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ನಾನು ಇದುವರೆಗೂ ಆ್ಯಕ್ಟ್ ಮಾಡಿರೋದ್ರಲ್ಲಿ ಅಂತ ಹೇಳ್ಬೋದು. ತುಂಬ ಯುನೀಕ್ ಆಗಿದೆ ನನ್ನ ಕ್ಯಾರೆಕ್ಟರು. ಇಷ್ಟು 2 ಫಿಲಮಲ್ಲೂ ನಾನು ಒಂಥರ ಲೈವ್ಲಿ ಬಾಯ್ ಆಗಿ, ಜಾಲಿ ಬಾಯ್, ಒಂಥರ ಲವರ್ ಬಾಯ್ ಆಗಿ ಮಾಡಿದ್ದೀನಿ. ಇದರಲ್ಲಿ ಒಂಥರ ಏನೋ ಒಂದು ಡಿಪ್ರೆಷನ್ ಇದೆ, ಏನೋ ಒಂದು ಡೈಲಮಾ ಇದೆ, ಅದನ್ನು ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ಥರ ಒಂದು ಮೆಚ್ಯೂರ್ಡ್ ಕ್ಯಾರೆಕ್ಟ್ರು ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಅಡ್ಮಿಷನ್ ಫೀಸ್ ಸೀಸ್ ಮಾಡಬೇಡ, ಫಸ್ಟ್ ಟೈಮ್ ಕಾಲೇಜ್ನ ಬಂಕ್ ಮಾಡಬೇಡ, ಫಸ್ಟ್ ಕ್ಲಾಸ್ ಪ್ರಾಕ್ಸಿ ಹೇಳಬೇಡ, ಹಿಸ್ಟ್ರಿ ಮಿಟಪ್ ನೀನು ಟ್ರಿಗ್ನೋಮೆಟ್ರಿಕ್ ಬೇಡ, ಲೈಬ್ರರಿ ಹೋಗಿ ವೆಬಿನಾರ್ ಸಿಗಬೇಡ, ಲಗ್ನ ಮಾಡೋ ಪ್ರಾಕ್ಟಿಕಲ್ಸ್ನ ಕ್ಯಾಂಟೀನಲ್ಲಿ ಸಿಗಬೇಡ, ಸ್ಟೂಡೆಂಟ್ಸ್ ಚಿತ್ರವಿಂದ ಹುಡುಗಿರು ನಡ್ಸ್ಕೊಬೇಡ. ಪ್ರಪೋಸ್ ಮಾಡಬೇಕ, ಅವಳ ತಂಗಿ ಚೆನ್ನಾಗಿ ಡೈವರ್ಟ್ ಆಗಬೇಕ, ಫಸ್ಟ್ ಕಿಸ್ ಡ್ರಿಂಕ್ ಕೊಡಬೇಕ, ಅವಳ ಫಸ್ಟ್ ಕಿಸ್
sound ಕಮ್ಮಿ ಮಾಡೋದು ಬೇಡ ಡಿಸ್ಕನೆಕ್ಷನ್ ನೋಡಿ ಪವರ್ ಫ್ಲಕ್ಚುಯೇಷನ್ ಬೇಡ ಬೇರೆಗೆ ಮಿಕ್ಸ್ ಮಾಡ್ಕೊಂಡು ಕೂಡಿ ಬೇಡ ನಮ್ಮ ಸಾಂಗ್ ಬೇರೆ ಕೆಸಿ ಮಿಸ್ಟೇಕ್ ಮಾಡಬೇಡ ನಮ್ಮ ಮ್ಯೂಸಿಕ್ ಬಿಟ್ಟು ನಾವು ಮಾಡಿದ ಬೇಡ ನಾವು ಕೊಟ್ಟು ಲೈಫ್ನಲ್ಲಿ ತಪ್ಪು ಹುಟ್ಟು ಬೇಡ ನಮ್ಮ ಆಟಿಟ್ಯೂಡ್ ನೋಡಿ ಕಾಲಡಿ ಬೇಡ ಫ್ಯಾಷನ್ ಗುರು ಪ್ರಸಾದ್ ಬಿದ್ದಪ್ಪ ಅಂದ್ರೆ ಕೇಳಬೇಕಾ? ಅಲ್ಲಿ ಮನೋರಂಜನೆಗೇನು ಕೊರತೆ ಇರೋದಿಲ್ಲ ಬಿಡಿ. ಲಲನೆಯರ ಆ ಕ್ಯಾಟ್ ವಾಕ್, ಹ್ಯಾಂಡ್ಸಮ್ ಹುಡುಗರ ಆ ರ್ಯಾಮ್ ಶೋ ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗ್ ತುಂಬಿತು. ಆ ಕ್ಷಣಗಳನ್ನ ನಾವು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.